ವೀಕ್ಷಕರೇ, ಕಳೆದ ಕೆಲವು ದಿನಗಳಿಂದ ಹೊಸದೊಂದು ವಿಡಿಯೋ ವೈರಲ್ ಆಗ್ತಾ ಇದೆ. ಯಾವ ಫೇಸ್ಬುಕ್ ತೆಗೀಲಿ, ಇನ್ಸ್ಟಾಗ್ರಾಮ್ ನೋಡಿ ಪೋಷಕರಿಗೆಲ್ಲ ಒಂದೇ ಟೆನ್ಷನ್. ಅದೇನೋ ಹೋಲಾಷ್ಟಕ ಅಂತೆ, ಮಕ್ಕಳಿಗೆಲ್ಲ ಭಾರಿ ಗಂಡಾಂತರ ಇದೆಯಂತೆ, ಹೊರಗಡೆ ಬಿಡಲೇಬಾರದಂತೆ, ಮಕ್ಕಳನ್ನ ಕದ್ಕೊಂಡು ಹೋಗಿ ವಾಮಾಚಾರ ಮಾಡ್ತಾರಂತೆ ಅಂತೆಲ್ಲ ಸುದ್ದಿಗಳು ಹರಿದಾಡ್ತಾ ಇದ್ದಾವೆ. ಹಾಗಾದ್ರೆ ಇದರ ಅಸಲಿಯತ್ತೇನು? ಇದು ನಿಜವೇ? ಅಷ್ಟಕ್ಕೂ ಹೋಲಾಷ್ಟಕ ಅಂದ್ರೇನು? ಈ ಸಮಯದಲ್ಲಿ ಪೋಷಕರು ಏನು ಮಾಡಬೇಕು? ಮಕ್ಕಳಿಗೆ ತೊಂದರೆಗಳಿರುವುದು ನಿಜಾನ? ಈ ಹೋಲಾಷ್ಟಕದ ವೇಳೆಯಲ್ಲೇ ಕೊಪ್ಪಳದಲ್ಲಿ ಮಹಿಳೆಯೊಬ್ಬಳಿಗೆ ಸಿಕ್ಕಾಪಟ್ಟೆ ಥಳಿಸಿರೋದು ಯಾಕೆ? ಇದೆಲ್ಲವನ್ನೂ ಕೂಡ ನೋಡೋಣ ಇವತ್ತಿನ ವಿಡಿಯೋದಲ್ಲಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಡಂಗೂರ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಅಲ್ಲದೆ ಮುಂದಿನ ಎಲ್ಲ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನು ಮರಿಬೇಡಿ. ಕೊಪ್ಪಳದ ಕುಷ್ಟಗಿ ತಾಲೂಕಿನ ತಳುವಗೆರೆಯಲ್ಲಿ ಮಹಿಳೆಯೊಬ್ಬರಿಗೆ ಸಿಕ್ಕಾಬಟ್ಟೆ ಧರ್ಮದೇಟು ಕೊಡಲಾಗಿದೆ. ಈಕೆ ಮಕ್ಕಳನ್ನು ಕದ್ಕೊಂಡು ಹೋಗೋದಕ್ಕೆ ಬಂದಿದ್ಲು ಅನ್ನೋದೇ ಕಾರಣ. ಯಲಬುರ್ಗಾ ತಾಲೂಕಿನ ಬುಡಕುಂಟಿಯ ಮಹಿಳೆ ತಳುವಗೆರೆಯ ಶ್ರೀ ಶರಣಬಸವೇಶ್ವರ ಜಾತ್ರೆಗೆ ಬಂದಿದ್ಲು. ಆದರೆ ಕುಡಿಯೋ ನೀರು ಕೇಳೋ ನೆಪದಲ್ಲಿ ಊರಿನ ಮಗುವೊಂದನ್ನು ಕದಿಯೋ ಪ್ರಯತ್ನ ಮಾಡಿದ್ದಾಳಂತೆ ಈಕೆ. ಕೂಡಲೇ ರೊಚ್ಚಿಗೆದ್ದ ಗ್ರಾಮಸ್ಥರು ಸಿಕ್ಕಾಪಟ್ಟೆ ಥಳಿಸಿದ್ದಾರೆ. ಈ ರೀತಿ ಮಕ್ಕಳನ್ನ ಕದ್ದು ಮಾಟ ಮಂತ್ರ ಮಾಡೋರಿಗೆ ಕೊಡಲಾಗುತ್ತೆ, ಅವರು ಮಕ್ಕಳನ್ನು ವಾಮಾಚಾರಕ್ಕೆ ಬಳಸಿಕೊಳ್ತಾರೆ, ನರಬಲಿ ಕೊಡ್ತಾರೆ ಅನ್ನೋದು ಸಾಮಾನ್ಯವಾಗಿರೋ ನಂಬಿಕೆ ಮತ್ತು ಪೋಷಕರ ಆತಂಕ. ಇದಕ್ಕೆ ಪೂರಕವಾಗಿ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಹೋಲಾಷ್ಟಕ ಅನ್ನೋ ಆತಂಕ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. सुनो लड़कियों, इन दिनों ज्यादा हीरो मत बनना रे। अपन होलाष्टक हूँ। 24 फरवरी से 2 मार्च तक तुम्हारे आसपास ही रहूंगी। घर में शांति रखा करो, झगड़ा मत किया करो, वरना मेरी नजर सीधी पड़ती है। अब बचने का तरीका सुनो। बाहर जाते वक्त चंदन और हल्दी का तिलक लगा लेना और सीधे घर वापस आना। ज्यादा इधर उधर मत घूमना। और सुनो, शाम को घर में दीपक जला लिया करो, घर में चिल्लाना बंद करो, बड़ों की इज्जत किया करो और घर साफ रखा करो। मैंने तो वार्निंग दे दी। अब जिससे प्यार करते हो, जिसे बचाना है, उसको भेज दो और कमेंट में जय होलाष्टक लिख दो। ಹಾಗಿದ್ರೆ ಈ ಹೋಲಾಷ್ಟಕ ಅಂದ್ರೇನು? ಮಾರ್ಚ್ 3ರವರೆಗೆ ಬಹಳ ಎಚ್ಚರದಿಂದ ಇರಬೇಕು ಅನ್ನೋದನ್ನ ಯಾಕೆ ಎಲ್ಲರೂ ಕೂಡ ಮಾತಾಡ್ತಾ ಇದ್ದಾರೆ? ಇದೆಲ್ಲವನ್ನೂ ಕೂಡ ನೋಡೋಣ. ಫೆಬ್ರವರಿ 24ರಿಂದ ಮಾರ್ಚ್ 3ರವರೆಗೆ ಅಂದರೆ ಹೋಳಿ ಹಬ್ಬದ ಮುನ್ನ ಬರೋ 8 ದಿನಗಳೇ ಈ ಹೋಲಾಷ್ಟಕ. ಶಾಸ್ತ್ರಗಳ ಪ್ರಕಾರ ಈ ಸಮಯದಲ್ಲಿ ಸೂರ್ಯ, ಚಂದ್ರ, ಮಂಗಳ, ಬುಧ, ಗುರು, ಶುಕ್ರ, ಶನಿ ಮತ್ತು ರಾಹು ಹೀಗೆ 8 ಪ್ರಮುಖ ಗ್ರಹಗಳು ಉಗ್ರ ರೂಪವನ್ನು ತಾಳಿರ್ತಾವೆ. ಯಾವಾಗ ಗ್ರಹಗಳು ಅಶುಭ ಸ್ಥಾನದಲ್ಲಿರ್ತಾವೋ ಆಗ ನಕಾರಾತ್ಮಕ ಶಕ್ತಿಗಳಿಗೆ ಬಲ ಬರುತ್ತೆ. ಇದನ್ನೇ ಬಂಡವಾಳ ಮಾಡಿಕೊಂಡು ತಂತ್ರಿಗಳು ವಾಮಾಚಾರಕ್ಕೆ ಈ ದಿನಗಳನ್ನು ಬಳಸಿಕೊಳ್ಳುತ್ತಾರೆ. ಅಷ್ಟದಿಗ್ಬಂಧನ, ಕೆಟ್ಟ ಶಕ್ತಿಗಳ ಆವಾಹನೆ ಮಾಡೋದಕ್ಕೆ ಇದು ಅವರಿಗೆ ಒಂದು ರೀತಿ ಗೋಲ್ಡನ್ ಟೈಮ್ ಅಂತಾನೆ ಕೂಡ ಕರೆಯಲಾಗುತ್ತೆ. ಹೀಗಾಗಿ ಈ ಸಮಯದಲ್ಲಿ ಕೆಲವು ವಿಚಾರಗಳಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ರಾತ್ರಿ ಹೊತ್ತು ಒಣಗೋದಕ್ಕೆ ಹಾಕಿದ ಬಟ್ಟೆಗಳನ್ನು ಹೊರಗೆ ಬಿಡಬಾರದು, ಮರೀದೆ ಅದನ್ನು ವಾಪಸ್ ತಂದು ಮನೆ ಒಳಗಡೆ ಇಡಬೇಕು. ಉಗುರು ಅಥವಾ ಕೂದಲನ್ನು ಕತ್ತರಿಸಿ ಎಲ್ಲಂದರಲ್ಲಿ ಎಸೆಯಬಾರದು. ದಾರಿಯಲ್ಲಿ ಬಿದ್ದಿರುವ ನಿಂಬೆಹಣ್ಣು, ಕುಂಕುಮ ಅಥವಾ ವಿಚಿತ್ರ ವಸ್ತುಗಳನ್ನು ತುಡಿಬಾರದು. ಯಾಕಂದ್ರೆ ನಿಮ್ಮ ಒಂದು ಸಣ್ಣ ಅಜಾಗರೂಕತೆ ತಂತ್ರಿಗಳ ಕುತಂತ್ರಕ್ಕೆ ಬಲಿಯಾಗುವಂತೆ ಮಾಡಬಹುದು. ಈ 8 ದಿನಗಳನ್ನು ಯಾಕೆ ಅಶುಭ ಎನ್ನಲಾಗುತ್ತೆ ಅನ್ನೋದಕ್ಕೂ ಕೂಡ ಒಂದು ಪೌರಾಣಿಕ ಹಿನ್ನೆಲೆ ಇದೆ. ಇದರ ಹಿಂದೆ ಭಕ್ತ ಪ್ರಹ್ಲಾದನ ಒಂದು ಕಣ್ಣೀರಿನ ಕಥೆ ಇದೆ. ರಾಕ್ಷಸ ರಾಜ ಹಿರಣ್ಯಕಶಿಪು ತನ್ನ ಸ್ವಂತ ಮಗ ಪ್ರಹ್ಲಾದನಿಗೆ ಇದೇ 8 ದಿನಗಳ ಕಾಲ ನಾನಾ ರೀತಿಯ ಭೀಕರ ಕಿರುಕುಳವನ್ನು ನೀಡಿದ್ದು. ವಿಷ ಸರ್ಪಗಳಿಂದ ಕಚ್ಚಿಸಿದ, ಮದ್ದಾನೆಗಳಿಂದ ತುಳಿಸಿದ, ಬೆಟ್ಟದ ಮೇಲಿಂದ ತಳ್ಳಿದ. ಅಂತಿಮವಾಗಿ 8ನೇ ದಿನ ತನ್ನ ತಂಗಿ ಹೋಲಿಕಾಲ ಮಡಿಲಲ್ಲಿ ಪ್ರಹ್ಲಾದನನ್ನು ಕೂರಿಸಿ ಬೆಂಕಿಯನ್ನು ಹಚ್ಚಿಸ್ಬಿಟ್ಟ. ಪ್ರಹ್ಲಾದನೇನೋ ವಿಷ್ಣು ಸ್ಮರಣೆಯಿಂದ ಪಾರಾದ, ಆದರೆ ಹೋಲಿಕಾ ಸುಟ್ಟು ಭಸ್ಮ ಆದಳು. ಅಂದಿನಿಂದ ಈ 8 ದಿನಗಳನ್ನ ಕಷ್ಟದ ಕಾಲ ಅಥವಾ ಅಶುಭ ಕಾಲ ಅಂತ ಕರೆಯಲಾಗುತ್ತೆ. ಇದೇ ಕಾರಣಕ್ಕೆ ಈ ಅವಧಿಯಲ್ಲಿ ಮದುವೆ, ಮುಂಜಿ, ಗೃಹ ಪ್ರವೇಶದಂತಹ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ. ಮಕ್ಕಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಹರಡಿರೋ ವಿಚಾರ ಸತ್ಯವೇ ಅನ್ನೋದನ್ನು ಕೂಡ ನೋಡೋಣ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದೊಡ್ಡ ಸುದ್ದಿ ಹರಿದಾಡ್ತಾ ಇದೆ, ನೀವೆಲ್ಲ ನೋಡಿರ್ತೀರಾ. ಹೋಲಾಷ್ಟಕದಲ್ಲಿ ಮಕ್ಕಳಿಗೆ ಗಂಡಾಂತರ, ಮಕ್ಕಳನ್ನು ಹೊರಗೆ ಬಿಡಬೇಡಿ ಅಂತ. ಪೋಷಕರೇ, ಇದಕ್ಕೆ ಭಯ ಪಡೋ ಅಗತ್ಯವಿಲ್ಲ. ವಾಸ್ತವ ಏನಂದ್ರೆ ಈ ಸಮಯದಲ್ಲಿ ವಾತಾವರಣದಲ್ಲಿ ನಕಾರಾತ್ಮಕ ಶಕ್ತಿ ಅಥವಾ ನೆಗೆಟಿವ್ ಎನರ್ಜಿ ಹೆಚ್ಚಿರುತ್ತೆ ಅನ್ನೋದಿರೋ ನಿಜ. ಗ್ರಹಗಳ ಬದಲಾವಣೆಯಿಂದ ಮಕ್ಕಳಲ್ಲಿ ಕಿರಿಕಿರಿ ಅಥವಾ ಆರೋಗ್ಯದಲ್ಲಿ ಏರುಪೇರಾಗಬಹುದು, ಆದರೆ ಪ್ರಾಣಾಪಾಯವಿರುತ್ತೆ ಅನ್ನೋದೆಲ್ಲ ಕೇವಲ ಅತಿಶಯೋಕ್ತಿ. ಆದರೆ ಪೋಷಕರು ಕೆಲವು ವಿಚಾರಗಳ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಸಂಜೆ ವೇಳೆ ಮಕ್ಕಳಿಗೆ ದೃಷ್ಟಿ ಬೊಟ್ಟಿಡಿ. ಮಕ್ಕಳನ್ನ ಸಂಜೆ ಸಮಯದಲ್ಲಿ ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿ. ಅತಿಯಾದ ಬಿಸಿಲು ಅಥವಾ ಮಧ್ಯರಾತ್ರಿಯ ಹೊತ್ತು ಮಕ್ಕಳನ್ನು ಹೊರಗೆ ಕರೆದೊಯ್ಯಬೇಡಿ. ನೆನಪಿಡಿ, ಸ್ವತಃ ಪ್ರಹ್ಲಾದನೇ 8 ದಿನಗಳ ಕಿರುಕುಳದಿಂದ ಪಾರಾದವನು. ಹಾಗಾಗಿ ಇದು ಭಕ್ತಿಯ ಕಾಲವೇ ಹೊರತು ಭಯದ ಕಾಲವಲ್ಲ.
ಅಕಸ್ಮಾತ್ ದುಷ್ಟಶಕ್ತಿಗಳೇನಾದರೂ ಪ್ರಭಾವವನ್ನು ಬೀರೋ ಪ್ರಯತ್ನವನ್ನು ಮಾಡಿದ್ವು ಅಂದರೆ ಈ ದುಷ್ಟಶಕ್ತಿಗಳಿಂದ ರಕ್ಷಣೆ ಪಡೆಯುವುದು ಹೇಗೆ? ಪರಿಹಾರ ಸರಳವಾಗಿದೆ. ಈ 8 ದಿನಗಳಲ್ಲಿ ಕಾಲಭೈರವ ಮತ್ತು ದುರ್ಗಾದೇವಿಯ ಸ್ಮರಣೆಯನ್ನು ಮಾಡಿ. ನಿಮ್ಮ ಮನೆ ದೇವರ ಪೂಜೆಯನ್ನು ಶ್ರದ್ಧೆಯಿಂದ ಮಾಡಿ. ಯಾರೋ ವಾಮಮಾರ್ಗ ಹಿಡಿದಿದ್ದಾರೆ ಅಂತ ಹೆದರಬೇಡಿ. ದೇವರನ್ನು ನಂಬಿದವರಿಗೆ ಯಾವತ್ತೂ ಕೆಡುಕಾಗೋದಿಲ್ಲ. ಇನ್ನೊಬ್ಬರಿಗೆ ಕೆಟ್ಟದ್ದನ್ನು ಬಯಸುವವರು ಎಂದಿಗೂ ಉದ್ಧಾರವಾಗುವುದಿಲ್ಲ ಅನ್ನೋದು ಪ್ರಕೃತಿಯ ನಿಯಮ. ವೀಕ್ಷಕರೇ, ಹೋಲಾಷ್ಟಕ ಅನ್ನೋದು ಜಾಗರೂಕವಾಗಿರಬೇಕಾದ ಸಮಯವೇ ಹೊರತು ಗಾಬರಿಗೊಳ್ಳುವ ಸಮಯವಲ್ಲ. ನಿಮ್ಮ ಮನೆ ಮತ್ತು ಮನಸ್ಸಿನಲ್ಲಿ ದೈವ ಸ್ಮರಣೆ ಇರಲಿ. ಈ ಮಾಹಿತಿ ನಿಮಗಿಷ್ಟ ಆದರೆ ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅಲ್ಲದೆ ಶೇರ್ ಮಾಡಿ. ಆತ್ಮೀಯರಿಗೆ ಧನ್ಯವಾದಗಳು.